Good morning, my dear students. Now, today I will explain the Indian map historical places. This is 10 marks question. It's very important. Five places ಕೊಡ್ತಾರೆ. They gave to the 8 places. In that 8 places, we identify the 5 places. ಅದರಲ್ಲಿ 8 ಪ್ಲೇಸಲ್ಲಿ 5 ಪ್ಲೇಸ್ನ ಐಡೆಂಟಿಫೈ ಮಾಡಿ ಹಿಸ್ಟಾರಿಕಲ್ ಪ್ಲೇಸ್ನ ಬರೆದು ಮ್ಯಾಪಲ್ಲಿ ಇನ್ನು ಅದೇ ಪ್ಲೇಸಸ್ನ ಯು ಶುಡ್ ರೈಟ್ ಇಂಪಾರ್ಟೆನ್ಸ್ ಆಫ್ ದಿ ಪ್ಲೇಸಸ್, ಅದರ ಪ್ರಾಮುಖ್ಯತೆ ಏನೇನು ಅಂತ ಬರೀಬೇಕು. ದಿಸ್ ಇಸ್ ದ 10 marks ಕ್ವಶನ್. ಸೊ ಇದರಲ್ಲಿ ಮ್ಯಾಪು ಅವರೇ ಕೊಡ್ತಾರೆ. ನಾವು ಜಸ್ಟ್ ಪೆನ್ಸಿಲಲ್ಲಿ ಬರೆದ್ಬಿಟ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಬರೆದು ಅದ್ರ ಇಂಪಾರ್ಟೆನ್ಸ್ನ ಬರೀಬೇಕು. ಫಸ್ಟ್ ಒಂದು ಹರಪ್ಪ. ಹಿಯರ್ ಕಾಣಿಸ್ತಾ ಇದೆಯಾ? Harappa, I told in the last class, Harappa, it is in Pakistan. Harappa ಅನ್ನೋದು ಎಲ್ಲಿದೆ ಅಂದರೆ ಇಟ್ ಈಸ್ ಇನ್ ಪಾಕಿಸ್ತಾನ್, ನಾಟ್ ಇಂಡಿಯಾ. ಸೊ ಮೊದಲು ಬಿಫೋರ್ ದ ಇಂಡಿಪೆಂಡೆಂಟ್, ಭಾರತ ಸ್ವತಂತ್ರ ಆಗೋದಕ್ಕಿಂತ ಮುಂಚೆ ಪಾಕಿಸ್ತಾನ ಮತ್ತು ಇಂಡಿಯಾ ಎರಡೂ ಒಂದೇ ಇತ್ತು. ಆಫ್ಟರ್ ದ ಇಂಡಿಪೆಂಡೆಂಟ್ 1947 ಭಾರತಕ್ಕೆ ಸ್ವತಂತ್ರ ಬಂದಾದಮೇಲೆ ಪಾಕಿಸ್ತಾನ ಮತ್ತು ಭಾರತ ಎರಡೂ ವಿಭಾಗ ಆಯಿತು. ಸೊ ಈಗ ಇದು ಇರೋದೆಲ್ಲಿ ಅಂದರೆ ಇಟ್ ಈಸ್ ಇನ್ ಪಾಕಿಸ್ತಾನ್. ಹರಪ್ಪ, ಇಟ್ ಈಸ್ ಇನ್ ಪಾಕಿಸ್ತಾನ್. ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಜೇಷನ್. ಸಿಂಧೂ ನಾಗರಿಕತೆ ಪ್ರಮುಖವಾದ ಒಂದು ನಗರ. 2 ಬರೆದ್ರೆ ಸಾಕು. ಸೆಕೆಂಡ್ ಒನ್ ತಕ್ಷಶಿಲೆ. ನೋಡಿ ಇಲ್ಲಿ ರೆಡ್ ಮಾರ್ಕಲ್ಲಿ ಕಾಣಿಸ್ತಾ ಇದೆಯಲ್ಲ, ತಕ್ಷಶಿಲೆ. ಸೊ ಹರಪ್ಪದಿಂದ ಯು ಶುಡ್ ಟೇಕ್ ದ ಸ್ಕೇಲ್ ವಿತ್ ದ ಹೆಲ್ಪ್ ಆಫ್ ದ ಸ್ಕೇಲ್. ತಕ್ಷಶಿಲಾ ನಮಗಿದು ಗೊತ್ತೇ ಇದೆ. ದಿಸ್ ಈಸ್ ದ ನಾರ್ತ್ ಡೈರೆಕ್ಷನ್, ದಿಸ್ ಇಸ್ ಸೌತ್ ಡೈರೆಕ್ಷನ್, ಈಸ್ಟ್ ಆ್ಯಂಡ್ ವೆಸ್ಟ್ ಡೈರೆಕ್ಷನ್. ಸೊ ದಿಸ್ ಇಸ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ಅರಬ್ಬಿ ಸಿ and Indian Ocean. Down only Indian Ocean. So Harappa, it is in Pakistan. So it is the very important place of Indus Valley civilization. Second point, Takshashila. So you should take with the help of the scale. ಹರಪ್ಪ ಇಂದ ನಾವು ಇಲ್ಲಿಗೆ ಮಿನಿಮಮ್ ಒಂದು 2 inches ಆಗ್ಬೋದು. ಸ್ಕೇಲ್ ತಗೊಂಡು ಅಳತೆ ಮಾಡಿ ಬರೀಬೇಕು. Takshashila, it is in Pakistan. It was the capital city of Gandhara province. And third point, Takshashila is the very important ancient university. Our ancient important university was the important education center anta badru saku. Takshashila, it is in Pakistan. It was the capital of Gandhara province. Takshashila University was the important education center. ಇಷ್ಟು ಬರೆದ್ರೆ ಆಯಿತು. ನೆಕ್ಸ್ಟು ಪಾಟಲಿಪುತ್ರ. ಹಿಯರ್ ಕಾಣಿಸ್ತಾ ಇದೆಯಾ? ನೋಡಿ, ಪಾಟಲಿಪುತ್ರ. ಲೆಸನಲ್ಲಿ ಎಷ್ಟಾಗಿದೆಯೋ ಅಷ್ಟು ಮಾತ್ರ ನಾನು ಮಾಡ್ತೀನಿ. ಪಾಟಲಿಪುತ್ರ, ಇಟ್ ಈಸ್ ಇನ್ ಬಿಹಾರ್. ಸೊ ಇದು ಇರೋದೆಲ್ಲಿ ಅಂದರೆ ಬಿಹಾರ್ ಸ್ಟೇಟ್. ನಾವು ಇಟ್ ಈಸ್ ಕಾಲ್ಡ್ ಪಾಟ್ನಾ. ಪಾಟಲಿಪುತ್ರನ ಈಗ ನಾವು ಏನಂತ ಕರಿತೀವಿ ಅಂದರೆ ಪಾಟ್ನಾ. ನಾವು ಇಟ್ ಈಸ್ ಇನ್ ವಿಚ್ ಸ್ಟೇಟ್? ಬಿಹಾರ್. ಸೊ ಇಲ್ಲಿ ಬರೋದು ಯಾವುದು? ಬಿಹಾರ್. ನಾವು ಇಟ್ ಈಸ್ ಕಾಲ್ಡ್ ಪಾಟ್ನಾ. ಪಾಟಲಿಪುತ್ರ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಮಗಧ ಎಂಪೈರ್, ಮೌರ್ಯಾಸ್ ಆ್ಯಂಡ್ ಗುಪ್ತಾಸ್. ಯು ಶುಡ್ ರೈಟ್ ದ ಕ್ಯಾಪಿಟಲ್ ಸಿಟಿ ಆಫ್ ಮೌರ್ಯಾಸ್ ಆ್ಯಂಡ್ ಗುಪ್ತಾಸ್. ಇಷ್ಟು ಬರೆದ್ರೆ ಸಾಕು. ಕ್ಯಾಪಿಟಲ್ ಸಿಟಿ ಪಾಟಲಿಪುತ್ರ ಅನ್ನೋದು ಮೌರ್ಯರ ಮತ್ತು ಗುಪ್ತರ ರಾಜಧಾನಿ. 2 ಬರೆದ್ರೆ ಆಯಿತು. ನೆಕ್ಸ್ಟು ಬಾದಾಮಿ. ಸೊ ಇಲ್ಲಿದೆ ನೋಡಿ, ಬಾದಾಮಿ ಕಾಣಿಸ್ತಾ ಇದೆಯಾ? ಬಾದಾಮಿ. ಸೊ ಇಟ್ ಈಸ್ ಇನ್ ಕರ್ನಾಟಕ ಸ್ಟೇಟ್. ಬಾದಾಮಿ ಇರೋದೆಲ್ಲಿ? ಸೊ ಇಲ್ಲಿ ಯಾವ್ದು ಬರುತ್ತೆ? ಕರ್ನಾಟಕ. ಬಾದಾಮಿ, ಇಟ್ ಈಸ್ ಇನ್ ಕರ್ನಾಟಕ. ಇಟ್ ವಾಸ್ ವಿಚ್ ಡಿಸ್ಟ್ರಿಕ್ಟ್ ಮೀನ್ಸ್ ಕರ್ನಾಟಕದಲ್ಲಿ ಬಾಗಲಕೋಟೆ ಡಿಸ್ಟ್ರಿಕ್ಟ್. It was in Bagalkote district. So Badami was the capital city of Chalukyas. We saw the very famous rock cave temples.
When I explained the Badami Chalukyas, I told that Badami is the very famous. We saw the 4 rock cave temples. ಬಾದಾಮಿಯಲ್ಲಿ ಚಾಲುಕ್ಯರು ಗುಹಾಂತರ 4 ಗುಹಾಂತರ ದೇವಾಲಯಗಳನ್ನ ಕಟ್ಟಿಸಿದ್ರು. ದ ಕ್ಯಾಪಿಟಲ್ ಸಿಟಿ ಆಫ್ ಚಾಲುಕ್ಯಸ್, ಇದ್ಯಾರ ರಾಜಧಾನಿ? ಚಾಲುಕ್ಯರ ರಾಜಧಾನಿ. ನೆಕ್ಸ್ಟು ಕಂಚಿ, ನೋಡಿ ಇಲ್ಲೇ ಇದೆ ಬಾರ್ಡ್ರು. ಸೊ ಬಾರ್ಡ್ರ್ ಒಳಗೆ, ಇಂಡಿಯಾದ ಒಳಗಿರಬೇಕು. ಇಂಡಿಯಾ ಮ್ಯಾಪಿಂದ ಹೊರಗೆ ಮಾರ್ಕ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಔಟರ್ ಲೈನ್ ಒಳಗೆ ಇರಬೇಕು. ಕಂಚಿ. ಕಂಚಿ, ಇಟ್ ಈಸ್ ಎ ನಿಯರ್ ಮದ್ರಾಸ್ ಆರ್ ಇಟ್ ಈಸ್ ಇನ್ ತಮಿಳ್ನಾಡು. ಇದಿರೋದೆಲ್ಲಿ? ತಮಿಳ್ನಾಡು. ನಿಯರ್ ಮದ್ರಾಸ್. ಇಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಪಲ್ಲವಾಸ್. ಕಂಚಿ ಕಾಣಿಸ್ತಾ ಇದೆಯಾ? ಇಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಪಲ್ಲವಾಸ್. We saw that the very important world famous temple, Kamakshi temple. Are you heard that Kanchi Kamakshi temple? Where it is means it is in Kanchi. And one more important thing, silk sarees. Kanchi was famous for silk sarees. ಅಷ್ಟು ಬರದೆ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಅಂತ ಬರೆದ್ರು ಮಾಡಿಸ್ಕೊಡ್ತಾರೆ. ನೆಕ್ಸ್ಟು ಹಳೇಬೀಡು, ನೋಡಿ ಇಲ್ಲಿದೆ. ಭಾರತ ಅಂದರೆ ಕರ್ನಾಟಕದಲ್ಲಿ, ಇಟ್ ಈಸ್ ಆಲ್ಸೋ ಇನ್ ಕರ್ನಾಟಕ ಸ್ಟೇಟ್. ಇದು ಇರೋದೆಲ್ಲಿ? ಕರ್ನಾಟಕದಲ್ಲಿ. ವಿಚ್ ಡಿಸ್ಟಿಕ್ ಮೀನ್ಸ್ ಹಾಸನ ಡಿಸ್ಟಿಕ್. ಹಳೇಬೀಡು ಇಟ್ ಈಸ್ ಇನ್ ಹಾಸನ ಡಿಸ್ಟಿಕ್. Now Halebeedu was the capital city of Hoysalas. Halebeedu ಹೊಯ್ಸಳರ ರಾಜಧಾನಿ. Is the very famous temple. Which temple? Hoysaleshwara temple is a very famous temple are found here. ಹೊಯ್ಸಳೇಶ್ವರ ದೇವಾಲಯ ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ದೆಹಲಿ. ದೆಹಲಿ, ಇಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಡೆಲ್ಲಿ ಸುಲ್ತಾನ್ಸ್. ಇದು ಮಾಡಿಲ್ಲ ಆದರೂ ತಿಳ್ಕೊಳ್ಳಿ. ಇಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಡೆಲ್ಲಿ ಸುಲ್ತಾನ್. ಇಲ್ಲಿದೆ ನೋಡಿ. ಇಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಡೆಲ್ಲಿ ಸುಲ್ತಾನ್. ಆ್ಯಂಡ್ ಆಲ್ಸೋ ಇಟ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. We saw the many monuments like a Qutub Minar, Red Fort, Jami Masjid, etc. are found here. Delhi. It was the capital city of Delhi Sultans. Okay, and it was the capital city of India. ಭಾರತದ ರಾಜಧಾನಿನೂ ದೆಹಲಿನೇ. So we saw the very important monuments like a Qutub Minar, Red Fort, Jami Masjid. ನೆಕ್ಸ್ಟು ದೇವಗಿರಿ. ಇಲ್ಲಿ ಕಾಣಿಸ್ತಾ ಇದೆಯಾ ದೇವಗಿರಿ? ಸೊ ದೇವಗಿರಿ ಇಟ್ ಈಸ್ ಇನ್ ಮಹಾರಾಷ್ಟ್ರ. ದೇವಗಿರಿ ಇಟ್ ಈಸ್ ಇನ್ ಮಹಾರಾಷ್ಟ್ರ. ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಅದು ಬೇಡ. ದೇವಗಿರಿ ಇಟ್ ಈಸ್ ಇನ್ ಮಹಾರಾಷ್ಟ್ರ ಬರೀರಿ. ಇನ್ನೊಂದು ಪಾಯಿಂಟು, Muhammad bin Tughlaq. He was shifted the capital city from Delhi to Devagiri. So Muhammad bin Tughlaq, what he was done means he had a capital city, first capital city Delhi. So what he was done means Muhammad bin Tughlaq, he was shifted their capital city from Delhi to Devagiri. So ದೆಹಲಿಯಿಂದ ದೇವಗಿರಿಗೆ he was he was shifted their capital city. Who was? Muhammad bin Tughlaq. And is one more important, Muhammad bin Tughlaq, he was made a new capital city called Daulatabad near Devagiri. Next, ಪಾಣಿಪಟ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ಪಾಣಿಪಟ್. ಸೊ ದೆಹಲಿಗಿಂತ ಮೇಲೆ. ಪಾಣಿಪಟ್, it was in Haryana state. It was the battlefield. It was the battlefield of history. Panipat, it was the battlefield of history. So how many battles were found here means 3 battles. So in your chapter we have only 2 battles, 1526 and 1556. First battle of Panipat and second battle of Panipat.
So Panipat, it is in which state? Haryana state. Next, Agra. Delhi ginta kelagade. Agra, it is on the bank. Agra, it was on the bank of the river Jamuna. It is in Uttar Pradesh. So Agra, it was the capital city of Mughals. Agra was the capital city of Mughals, and it is the very famous monument Taj Mahal. Shah Jahan, he was built a Taj Mahal. It is in Agra. Thank you, my dear students.